ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಮೀನರಾಶಿಯವರು ಜ್ಯೋತಿಷ್ಯ ಚಕ್ರದ 12ನೇ ರಾಶಿ. ಗುರು ಬೃಹಸ್ಪತಿಯ ಆಡಳಿತಕ್ಕೆ ಒಳಪಟ್ಟಿರುವ ಈ ವ್ಯಕ್ತಿತ್ವದೊಳಗೆ ಅದೆಷ್ಟು ರಹಸ್ಯಗಳಿವೆ, ಅದೆಷ್ಟು ಕರಾಳ ಸತ್ಯಗಳಿವೆ. ನೀವು ಮೀನರಾಶಿಯವರಾಗಿದ್ದರೆ ತಪ್ಪದೇ ಪೂರ್ತಿ ವಿಡಿಯೋ ನೋಡಿ, ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ. ಯಶಸ್ಸಿಗಾಗಿ ಸಾಗರದ ಆಳಕ್ಕೆ ತಲುಪಿ ತಮ್ಮದೇ ಆದ ದಾರಿಯನ್ನು ನಿರ್ಮಿಸಿಕೊಳ್ಳುವ, ಪ್ರಪಂಚದ ನೋವನ್ನೆಲ್ಲ ತನ್ನೊಳಗೆ ಇಟ್ಕೊಂಡು ಮುಗುಳು ನಗುವ ಮುಖವಾಡ ಧರಿಸುವ, ಶಿಸ್ತಿನ ಸಿಪಾಯಿಯಂತೆ ಕಾಣುವ, ಆದರೆ ಹೃದಯದಲ್ಲಿ ಪ್ರೀತಿಯ ಮಹಾಸಾಗರವನ್ನೇ ಬಚ್ಚಿಟ್ಟುಕೊಂಡಿರುವ ವ್ಯಕ್ತಿಗಳೇ ಮೀನರಾಶಿ. ಆತ್ಮೀಯ ಬಂಧುಗಳೇ, ಇಂದಿನ ನಮ್ಮ ಪಯಣ ಜ್ಯೋತಿಷ್ಯ ಲೋಕದ ಅತ್ಯಂತ ಸಂವೇದನಾಶೀಲ ಮತ್ತು ಅರ್ಥ ಮಾಡಿಕೊಳ್ಳಲು ಕಷ್ಟವಾದ ರಾಶಿಯಾದ ಮೀನರಾಶಿಯವರ ಬಗ್ಗೆ. ರಾಶಿಚಕ್ರದ 12ನೇ ಮತ್ತು ಅಂತಿಮ ರಾಶಿಯಾದ ಮೀನರಾಶಿ ತನ್ನೊಳಗೆ ಉಳಿದ 11 ರಾಶಿಗಳ ಗುಣಗಳ ತುಣುಕನ್ನು ಇಟ್ಟುಕೊಂಡಿದೆ. ಇದೇ ಕಾರಣಕ್ಕೆ ಇವರನ್ನು ಅರ್ಥ ಮಾಡಿಕೊಳ್ಳುವುದು ಸುಲಭವಲ್ಲ. ಮೀನರಾಶಿಯ ಚಿಹ್ನೆಯನ್ನು ಗಮನಿಸಿದ್ದೀರಾ? 2 ಮೀನುಗಳು ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಈಜುತ್ತಿರುತ್ತವೆ. ಇದು ಕೇವಲ ಒಂದು ಚಿತ್ರವಲ್ಲ, ಇದು ಮೀನರಾಶಿಯವರ ಸಂಪೂರ್ಣ ಜೀವನದ ಸಾರಾಂಶ. ಒಂದು ಮೀನು ವಾಸ್ತವದ ಕಡೆಗೆ ಈಜಿದ್ರೆ ಇನ್ನೊಂದು ಕನಸಿನ ಲೋಕದ ಕಡೆಗೆ ಸಾಗುತ್ತದೆ. ಈ ನಿರಂತರ ಸಂಘರ್ಷವೇ ಅವರ ವ್ಯಕ್ತಿತ್ವವನ್ನು ರೂಪಿಸುತ್ತದೆ. ಈ ರಾಶಿಯ ಅಧಿಪತಿ ಜ್ಞಾನ, ವಿಸ್ತಾರ ಮತ್ತು ಅದೃಷ್ಟದ ಕಾರಕನಾದ ಗುರು ಬೃಹಸ್ಪತಿ. ಹಾಗಾಗಿಯೇ ಮೀನರಾಶಿಯವರಿಗೆ ಅಪಾರವಾದ ಜ್ಞಾನ ಮತ್ತು ಸಹಜವಾದ ತಿಳುವಳಿಕೆ ಇರುತ್ತದೆ. ಇವರ ತತ್ವ ಜಲತತ್ವ. ನೀರಿನಂತೆ ಇವರು ಯಾವುದೇ ಪಾತ್ರೆಗೆ, ಯಾವುದೇ ಪರಿಸ್ಥಿತಿಗೆ ಹೊಂದಿಕೊಳ್ಳಬಲ್ಲರು. ಆದರೆ ನೀರಿನಂತೆ ಇವರು ಆಳ ಮತ್ತು ನಿಗೂಢ ಕೂಡ. ಮೀನರಾಶಿಯವರನ್ನು ನೀವು ಮೊದಲ ಬಾರಿ ಭೇಟಿಯಾದಾಗ ಅವರ ಕಣ್ಣುಗಳನ್ನು ಗಮನಿಸಿ. ಅವರ ಕಣ್ಣುಗಳಲ್ಲಿ ಒಂದು ವಿಚಿತ್ರವಾದ ಆಳ ಮತ್ತು ಸಹಾನುಭೂತಿ ಕಾಣುತ್ತದೆ. ಇವರು ಈ ಭೂಮಿಯ ಮೇಲಿನ ಅತ್ಯಂತ ಸಹಾನುಭೂತಿಯುಳ್ಳ ಜೀವಿಗಳು. ಬೇರೆಯವರ ನೋವನ್ನು ತಮ್ಮ ನೋವಿನಂತೆ ಭಾವಿಸುವ ಅಪರೂಪದ ಗುಣ ಇವರದು. ನಿಮ್ಮ ಕಷ್ಟವನ್ನು ಕೇಳಲು ಇವರಿಗಿಂತ ಉತ್ತಮ ಸ್ನೇಹಿತ ಸಿಗಲಾರ. ಯಾವುದೇ ಫಲಾಪೇಕ್ಷೆ ಇಲ್ಲದೆ ಸಹಾಯಕ್ಕೆ ಧಾವಿಸುತ್ತಾರೆ. ಪ್ರಾಣಿ ಪಕ್ಷಿಗಳೆಂದರೂ ಇವರಿಗೆ ಎಲ್ಲಿಲ್ಲದ ಪ್ರೀತಿ. ಇವರ ಈ ಗುಣವೇ ಇವರ ದೊಡ್ಡ ಶಕ್ತಿ. ಮೀನರಾಶಿಯವರ ಮನಸ್ಸು ಒಂದು ಕ್ಯಾನ್ವಾಸ್ ಇದ್ದಂತೆ. ಅಲ್ಲಿ ಬಣ್ಣ ಬಣ್ಣದ ಕನಸುಗಳು, ಅದ್ಭುತ ಕಲ್ಪನೆಗಳು ಸದಾ ಇರುತ್ತದೆ. ಸಂಗೀತ, ಚಿತ್ರಕಲೆ, ಸಾಹಿತ್ಯ, ನಟನೆ, ಕವಿತೆ, ಹೀಗೆ ಕಲೆಯ ಯಾವುದೇ ಪ್ರಕಾರದಲ್ಲಿ ಇವರು ಮಿಂಚಬಲ್ಲರು. ಇವರ ಸೃಷ್ಟಿಗಳು ಕೇವಲ ಮನರಂಜನೆ ನೀಡುವುದಿಲ್ಲ, ಅವುಗಳಲ್ಲಿ ಒಂದು ಆಳವಾದ ಭಾವನೆ ಮತ್ತು ಸಂದೇಶ ಅಡಗಿರುತ್ತದೆ. ವಾಸ್ತವ ಪ್ರಪಂಚದ ಕಠೋರತೆಯಿಂದ ತಪ್ಪಿಸಿಕೊಳ್ಳಲು ಇವರು ತಮ್ಮದೇ ಆದ ಒಂದು ಸುಂದರ ಜಗತ್ತನ್ನು ಸೃಷ್ಟಿಸಿಕೊಳ್ತಾರೆ. ಮೀನರಾಶಿಯವರಿಗೆ ತರ್ಕಕ್ಕಿಂತ ಹೆಚ್ಚಾಗಿ ತಮ್ಮ ಮನಸ್ಸಿನ ಮಾತು ಅಥವಾ ಸಿಕ್ಸ್ ಸೆನ್ಸ್ ಮೇಲೆ ಹೆಚ್ಚು ನಂಬಿಕೆ. ಮುಂದೆ ಏನಾಗಬಹುದು ಎಂಬುದನ್ನು ಊಹಿಸುವ, ಜನರ ನಿಜವಾದ ಉದ್ದೇಶವನ್ನು ಗ್ರಹಿಸುವ ಸಹಜವಾದ ಶಕ್ತಿ ಇವರಲ್ಲಿರುತ್ತದೆ. ನನಗೆ ಮೊದಲೇ ಅನಿಸಿತ್ತು ಎಂಬ ಮಾತನ್ನು ಇವರು ಹೆಚ್ಚಾಗಿ ಬಳಸುತ್ತಾರೆ ಮತ್ತು ಹೆಚ್ಚಿನ ಸಂದರ್ಭಗಳಲ್ಲಿ ಅದು ನಿಜವಾಗಿರುತ್ತದೆ. ಅಂಥ ಪ್ರಜ್ಞೆಯೇ ಆಧ್ಯಾತ್ಮಿಕ ಪಯಣದಲ್ಲಿ ಇವರನ್ನು ಮುನ್ನಡೆಸುವ ದಿಕ್ಸೂಚಿ. ಇವರು ಅತ್ಯಂತ ನಿಸ್ವಾರ್ಥಿಗಳು. ತಮಗಿಂತ ಹೆಚ್ಚಾಗಿ ಬೇರೆಯವರ ಬಗ್ಗೆ ಯೋಚಿಸುತ್ತಾರೆ. ಸ್ನೇಹಿತರಿಗಾಗಿ, ಕುಟುಂಬಕ್ಕಾಗಿ ಏನು ಬೇಕಾದರೂ ತ್ಯಾಗ ಮಾಡಲು ಸಿದ್ಧರಿರುತ್ತಾರೆ. ಹಣ, ಅಧಿಕಾರಕ್ಕಿಂತ ಇವರಿಗೆ ಸಂಬಂಧಗಳು ಮತ್ತು ಭಾವನೆಗಳೇ ಮುಖ್ಯ. ಇವರ ಸ್ನೇಹ ಸಿಕ್ಕರೆ ನೀವು ಅದೃಷ್ಟವಂತರು. ಯಾಕೆಂದರೆ ನಿಮ್ಮನ್ನು ಎಂದಿಗೂ ಅಳೆಯದ, ನಿಮ್ಮನ್ನು ನೀವು ಇರುವಂತೆ ಒಪ್ಪಿಕೊಳ್ಳುವ ನಿಜವಾದ ಸ್ನೇಹಿತರಿವರು. ನೀರಿನಂತೆ ಇವರು ಅತ್ಯಂತ ಫ್ಲೆಕ್ಸಿಬಲ್. ಬದಲಾವಣೆಗಳಿಗೆ ಇವರು ಹೆದರುವುದಿಲ್ಲ. ಯಾವುದೇ ಹೊಸ ಪರಿಸರಕ್ಕೆ, ಹೊಸ ಜನರಿಗೆ ಸುಲಭವಾಗಿ ಹೊಂದಿಕೊಳ್ಳುತ್ತಾರೆ. ಹಠಮಾರಿತನ ಇವರಲ್ಲಿ ಕಡಿಮೆ. ಹೋಗಲಿ ಬಿಡು ಎನ್ನುವ ಮನೋಭಾವದಿಂದ ಅನೇಕ ಸಂಘರ್ಷಗಳನ್ನು ತಪ್ಪಿಸುತ್ತಾರೆ. ಆದರೆ ಇಷ್ಟೆಲ್ಲ ಒಳ್ಳೆಯ ಗುಣಗಳನ್ನು ಹೊಂದಿರುವ ಮೀನರಾಶಿಯವರ ಜೀವನ ಹೂವಿನ ಹಾದಿಯಾಗಿರುವುದಿಲ್ಲ. ಇಲ್ಲಿಯೇ ಒಂದು ದೊಡ್ಡ ತಿರುವಿದೆ. ಅವರ ಯಾವ ಗುಣಗಳು ಅವರಿಗೆ, ಆ ಗುಣಗಳು ಶಾಪವೂ ಆಗಬಲ್ಲವು. ಇಲ್ಲಿಯವರೆಗೆ ನಾವು ನಾಣ್ಯದ ಒಂದು ಮುಖವನ್ನು ನೋಡಿದೆವು. ಈಗ ಬರುತ್ತದೆ ನೋಡಿ ಮೀನರಾಶಿಯವರ ಜೀವನದ ಅತಿ ದೊಡ್ಡ ಸವಾಲು. ಆ 2 ಮೀನುಗಳು ಸಂಘರ್ಷ. ಕನಸಿನ ಜಗತ್ತಿನಲ್ಲಿ ಬದುಕುವುದು ಸುಂದರ, ಆದರೆ ವಾಸ್ತವದ ಜವಾಬ್ದಾರಿಗಳು, ಸಮಸ್ಯೆಗಳು ಎದುರಾದಾಗ ಮೀನರಾಶಿಯವರು ಅದರಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ.
ಸಮಸ್ಯೆಗಳನ್ನು ನೇರವಾಗಿ ಎದುರಿಸುವ ಬದಲು ತಮ್ಮದೇ ಲೋಕದಲ್ಲಿ ಮುಳುಗಿ ಹೋಗುತ್ತಾರೆ. ಇದು ಕೆಲವೊಮ್ಮೆ ಅವರನ್ನು ಬೇಜವಾಬ್ದಾರರಂತೆ ಬಿಂಬಿಸಬಹುದು. ಟಿವಿ, ಸಿನಿಮಾ, ಪುಸ್ತಕಗಳು ಅಥವಾ ಕೆಟ್ಟ ಚಟಗಳ ಮೊರೆ ಹೋಗುವ ಮೂಲಕ ಅವರು ಕಠಿಣ ಸತ್ಯಗಳಿಂದ ದೂರ ಓಡುತ್ತಾರೆ. ಇವರ ಅತಿಯಾದ ಸಹಾನುಭೂತಿಯೇ ಅವರಿಗೆ ಮುಳುವಾಗುತ್ತದೆ. ಅವರು ಎಲ್ಲರ ನೋವನ್ನು ತಮ್ಮೊಳಗೆ ಹೀರಿಕೊಂಡು ತಮ್ಮ ಮಾನಸಿಕ ಶಾಂತಿಯನ್ನು ಕಳೆದುಕೊಳ್ಳುತ್ತಾರೆ. ಯಾರು ಒಳ್ಳೆಯವರು ಯಾರು ಕೆಟ್ಟವರು ಎಂದು ತಿಳಿಯದೆ ಎಲ್ಲರನ್ನೂ ನಂಬಿಬಿಡುತ್ತಾರೆ. ಇದರಿಂದಾಗಿ ಇವರು ಸುಲಭವಾಗಿ ಮೋಸ ಹೋಗುತ್ತಾರೆ ಮತ್ತು ಭಾವನಾತ್ಮಕವಾಗಿ ಘಾಸಿಗೊಳ್ಳುತ್ತಾರೆ. ಇವರ ಕರುಣೆಯೇ ಇವರಿಗೆ ಶಾಪವಾಗುವುದುಂಟು. ಬೇರೆಯವರ ನೋವಿಗೆ ಸ್ಪಂದಿಸುವ ಭರದಲ್ಲಿ ಆ ನಕಾರಾತ್ಮಕತೆಯನ್ನು ತಾವೇ ಹೀರಿಕೊಂಡು ಬಿಡುತ್ತಾರೆ. ಚಿಕ್ಕ ಪುಟ್ಟ ವಿಷಯಗಳಿಗೂ ಇವರ ಮನಸ್ಸಿಗೆ ಬಹಳ ಬೇಗ ನೋವಾಗುತ್ತದೆ. ಭಾವನೆಗಳ ಅಲೆಯಲ್ಲಿ ಸಿಲುಕಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ಒದ್ದಾಡುತ್ತಾರೆ. ಯಾವುದು ಸರಿ ಯಾವುದು ತಪ್ಪು, ಲೌಕಿಕವೋ ಆಧ್ಯಾತ್ಮಿಕವೋ, ಈ ದ್ವಂದ್ವ ಮನಸ್ಥಿತಿಯಿಂದಾಗಿ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಇವರು ಬಹಳ ಸಮಯ ತೆಗೆದುಕೊಳ್ಳುತ್ತಾರೆ. ಎಲ್ಲರನ್ನೂ ಖುಷಿಯಾಗಿಡುವ ಪ್ರಯತ್ನದಲ್ಲಿ ತಮ್ಮ ಇಷ್ಟವನ್ನೇ ಮರೆತು ಬಿಡುತ್ತಾರೆ. ಇದರಿಂದಾಗಿ ಅನೇಕ ಉತ್ತಮ ಅವಕಾಶಗಳನ್ನು ಕಳೆದುಕೊಳ್ಳುವ ಸಾಧ್ಯತೆ ಇರುತ್ತದೆ. ಜನರ ಮಾತನ್ನ ಇವರು ಬೇಗ ನಂಬಿಬಿಡುತ್ತಾರೆ. ಪ್ರಪಂಚದ ಎಲ್ಲರೂ ತಮ್ಮಂತೆ ಒಳ್ಳೆಯವರು ಎಂದು ಭಾವಿಸುತ್ತಾರೆ. ಇದರಿಂದಾಗಿ ಮೋಸ ಹೋಗುತ್ತಾರೆ. ಸ್ವಾರ್ಥಿಗಳು ಇವರನ್ನು ಬಳಸಿಕೊಳ್ಳುವ ಸಾಧ್ಯತೆಗಳಿಚ್ಚು. ಇವರ ಕರುಣೆಯನ್ನು ಜನ ದೌರ್ಬಲ್ಯವೆಂದು ಭಾವಿಸಬಹುದು. ಹಾಗಾದರೆ ಇಂತಹ ಸಂಕೀರ್ಣ ವ್ಯಕ್ತಿತ್ವದ ಮೀನರಾಶಿಯವರು ಪ್ರೀತಿಯಲ್ಲಿ ಬಿದ್ದಾಗ ಹೇಗಿರುತ್ತಾರೆ ಎಂದು ನೋಡೋದಾದರೆ, ಮೀನರಾಶಿಯವರ ಪ್ರೀತಿ ಒಂದು ಸುಂದರವಾದ ಕಾವ್ಯದಂತೆ. ಇವರು ಪ್ರೀತಿಯಲ್ಲಿ ಸಂಪೂರ್ಣವಾಗಿ ತಮ್ಮನ್ನು ತಾವು ಅರ್ಪಿಸಿಕೊಳ್ಳುತ್ತಾರೆ. ಇವರಿಗೆ ಪ್ರೀತಿ ಎಂದರೆ ಕೇವಲ ಡೇಟಿಂಗ್ ಅಥವಾ ಸಮಯ ಕಳೆಯುವುದಲ್ಲ, ಅದೊಂದು ಆತ್ಮಗಳ ಮಿಲನ. ತಮ್ಮ ಸಂಗಾತಿಯಲ್ಲಿ ಆತ್ಮ ಸಂಗಾತಿಯನ್ನು ಹುಡುಕುತ್ತಾರೆ. ಇವರು ಜಗತ್ತಿನ ಅತ್ಯಂತ ಉತ್ತಮ ಪ್ರೇಮಿಗಳು. ಸಣ್ಣ ಸಣ್ಣ ಸರ್ಪ್ರೈಸ್ ಕೊಡುವುದು, ಪ್ರೀತಿಯಿಂದ ಮಾತನಾಡುವುದು, ಸಂಗಾತಿಯ ಭಾವನೆಗಳಿಗೆ ಬೆಲೆ ಕೊಡುವುದರಲ್ಲಿ ಇವರು ಎತ್ತಿದ ಕೈ. ಆದರೆ ಇಲ್ಲಿಯೂ ಒಂದು ಸವಾಲಿದೆ. ಇವರು ತಮ್ಮ ಸಂಗಾತಿಯನ್ನು ತುಂಬ ಇಷ್ಟಪಡುತ್ತಾರೆ. ಅಂದರೆ ಸಂಗಾತಿಯಲ್ಲಿ ಯಾವುದೇ ತಪ್ಪುಗಳೇ ಇಲ್ಲ ಎಂದು ಭಾವಿಸಿ ಬಿಡುತ್ತಾರೆ. ನಂತರ ವಾಸ್ತವದಲ್ಲಿ ಸಂಗಾತಿಯ ತಪ್ಪುಗಳು ಕಂಡಾಗ ಇವರ ಹೃದಯ ಗಾಜಿನಂತೆ ಪುಡಿಯಾಗುತ್ತದೆ. ಇವರ ಕನಸಿನ ಕೋಟೆ ನುಚ್ಚು ನೂರಾಗಿ ಹೋಗುತ್ತದೆ. ಸಂಬಂಧದಲ್ಲಿ ಸಂಪೂರ್ಣ ಪಾರದರ್ಶಕತೆ ಮತ್ತು ಭಾವನಾತ್ಮಕ ಬೆಂಬಲವನ್ನು ಬಯಸುತ್ತಾರೆ. ಕರ್ಕಾಟಕ, ವೃಶ್ಚಿಕ ಮತ್ತು ವೃಷಭ ರಾಶಿಯವರೊಂದಿಗೆ ಇವರ ಹೊಂದಾಣಿಕೆ ಉತ್ತಮವಾಗಿರುತ್ತದೆ. ಮೀನರಾಶಿಯವರೇ ಕೇಳಿಸಿಕೊಳ್ಳಿ, ಪ್ರೀತಿಯಲ್ಲಿ ಬೀಳುವುದು ತಪ್ಪಲ್ಲ, ಆದರೆ ನಿಮ್ಮನ್ನು ನೀವು ಮರೆಯುವುದು ತಪ್ಪು. ಪ್ರೀತಿಸಿ, ಆದರೆ ವಾಸ್ತವದ ನೆಲೆಗಟ್ಟಿನ ಮೇಲೆ ನಿಂತು ಪ್ರೀತಿಸಿ. ನಿಮ್ಮ ಭಾವನೆಗಳಿಗೆ ಒಂದು ಗಡಿ ನಿರ್ಮಿಸಿಕೊಳ್ಳುವುದನ್ನು ಕಲಿಯಿರಿ. ಮೀನರಾಶಿಯವರು ಹಣದ ಹಿಂದೆ ಓಡುವ ಜಾಯಮಾನದವರಲ್ಲ. ಅವರಿಗೆ ತಾವು ಮಾಡುವ ಕೆಲಸದಲ್ಲಿ ತೃಪ್ತಿ ಮತ್ತು ಅರ್ಥ ಸಿಗಬೇಕು. ಕೇವಲ ಸಂಬಳಕ್ಕಾಗಿ ಇಷ್ಟವಿಲ್ಲದ ಕೆಲಸವನ್ನು ಮಾಡಲು ಇವರಿಂದ ಸಾಧ್ಯವಿಲ್ಲ. ಸೃಜನಶೀಲ ಕ್ಷೇತ್ರಗಳಾದ ಬರಹಗಾರ, ಸಂಗೀತಗಾರ, ಚಿತ್ರಕಲಾವಿದ, ನೃತ್ಯಪಟು, ಫ್ಯಾಷನ್ ಡಿಸೈನರ್, ಛಾಯಾಗ್ರಾಹಕ, ಹೀಗೆ ಇವರ ಕಲ್ಪನಾ ಶಕ್ತಿಗೆ ಅವಕಾಶವಿರುವ ಯಾವುದೇ ಕ್ಷೇತ್ರವಾದರೂ ಸರಿ. ಸೇವಾ ಕ್ಷೇತ್ರಗಳಾದ ವೈದ್ಯರು, ನರ್ಸ್, ಮನೋವೈದ್ಯರು, ಸಲಹೆಗಾರರು, ಶಿಕ್ಷಕರು, ಸಮಾಜ ಸೇವಕರು, ಇವರ ಸಹಾನುಭೂತಿಯ ಗುಣ ಇಲ್ಲಿ ಅದ್ಭುತವಾಗಿ ಕೆಲಸ ಮಾಡುತ್ತದೆ. ಹಣದ ವಿಷಯದಲ್ಲಿ ಮೀನರಾಶಿಯವರು ಸ್ವಲ್ಪ ದುರ್ಬಲರು. ಹಣ ಗಳಿಸುವುದಕ್ಕಿಂತ ಹೆಚ್ಚಾಗಿ ಖರ್ಚು ಮಾಡುವುದರಲ್ಲಿ ಇವರು ಮುಂದು. ತಮ್ಮ ಅಗತ್ಯಕ್ಕಿಂತ ಹೆಚ್ಚಾಗಿ ಬೇರೆಯವರಿಗೆ ಸಹಾಯ ಮಾಡಲು ಹೋಗಿ ತಮ್ಮ ಜೇಬು ಖಾಲಿ ಮಾಡಿಕೊಳ್ಳುತ್ತಾರೆ. ಇವರಿಗೆ ಹಣದ ಮೇಲೆ ಹೆಚ್ಚು ವ್ಯಾಮೋಹ ಇರುವುದಿಲ್ಲ. ಹಾಗಾಗಿ ಹಣಕಾಸಿನ ಶಿಸ್ತನ್ನು ಕಲಿಯುವುದು ಮತ್ತು ಭವಿಷ್ಯಕ್ಕಾಗಿ ಉಳಿತಾಯ ಮಾಡುವುದು ಇವರಿಗೆ ಬಹಳ ಮುಖ್ಯವಾದ ಪಾಠ. ಮೀನರಾಶಿಯವರ ಆರೋಗ್ಯ ಮನಸ್ಥಿತಿಯ ಮೇಲೆ ನೇರವಾಗಿ ಅವಲಂಬಿತವಾಗಿರುತ್ತದೆ. ಮನಸ್ಸು ಖುಷಿಯಾಗಿದ್ದರೆ ದೇಹವು ಆರೋಗ್ಯವಾಗಿರುತ್ತದೆ. ಮನಸ್ಸಿಗೆ ನೋವಾದರೆ ಅದರ ಪರಿಣಾಮ ತಕ್ಷಣ ದೇಹದ ಮೇಲೆ ಕಾಣಿಸಿಕೊಳ್ಳುತ್ತದೆ. ಇವರು ಅತಿಯಾಗಿ ಯೋಚಿಸುವುದರಿಂದ ಮತ್ತು ಬೇರೆಯವರ ಭಾವನೆಗಳನ್ನು ಹೀರಿಕೊಳ್ಳುವುದರಿಂದ ಒತ್ತಡ, ಆತಂಕ ಮತ್ತು ಖಿನ್ನತೆಗೆ ಸುಲಭವಾಗಿ ಒಳಗಾಗುತ್ತಾರೆ. ಮೀನರಾಶಿ ರಾಶಿಚಕ್ರದ ಕೊನೆಯ ಮೆಟ್ಟಿಲು. ಇದು ಕೇವಲ ಅಂತ್ಯವಲ್ಲ, ಇದು ಒಂದು ಪರಿಪೂರ್ಣತೆ, ಮೋಕ್ಷದ ದ್ವಾರ. ಹಾಗಾಗಿಯೇ ಪ್ರತಿಯೊಬ್ಬ ಮೀನರಾಶಿಯವರ ಜೀವನದ ಗುರಿ ಆಳದಲ್ಲಿ ಆಧ್ಯಾತ್ಮಿಕವಾಗಿರುತ್ತದೆ. ಲೌಕಿಕ ಜಗತ್ತಿನ ಸುಖ, ದುಃಖ, ನೋವು, ನಲಿವು ಎಲ್ಲವನ್ನೂ ಅನುಭವಿಸಿ ಅದರಾಚೆಗಿನ ಸತ್ಯವನ್ನು ಹುಡುಕುವ ಆತುರ ಇವರಲ್ಲಿ ಸಹಜವಾಗಿ ಬೆಳೆಯುತ್ತದೆ.
ಇವರ ಜೀವನದ ದೊಡ್ಡ ಸವಾಲೇ ಆ ಎರಡು ಮೀನುಗಳ ನಡುವೆ ಸಮತೋಲನವನ್ನು ಕಂಡುಕೊಳ್ಳುವುದು. ಅಂದರೆ ಕನಸಿನ ಜಗತ್ತಿನಲ್ಲಿ ವಿಹರಿಸುತ್ತಲೇ ವಾಸ್ತವದ ಜವಾಬ್ದಾರಿಗಳನ್ನು ನಿಭಾಯಿಸುವುದು. ಆಧ್ಯಾತ್ಮಿಕ ಚಿಂತನೆಗಳನ್ನು ಇಟ್ಕೊಂಡೇ ಲೌಕಿಕ ಬದುಕನ್ನು ಯಶಸ್ವಿಯಾಗಿ ನಡೆಸುವುದು. ಧ್ಯಾನ, ಯೋಗ, ಪ್ರಕೃತಿಯೊಂದಿಗಿನ ಸಂಪರ್ಕ ಮತ್ತು ನಿಸ್ವಾರ್ಥ ಸೇವೆ ಇವರನ್ನು ಈ ಸಮತೋಲನವನ್ನು ಕಂಡುಕೊಳ್ಳಲು ಸಹಾಯ ಮಾಡುತ್ತದೆ. ಯಾವಾಗ ಅವರು ತಮ್ಮ ಅಂತಃಪ್ರಜ್ಞೆಯನ್ನು ನಂಬಿ ತಮ್ಮ ಕರುಣೆಯನ್ನು ಸರಿಯಾದ ದಾರಿಯಲ್ಲಿ ಬಳಸುತ್ತಾರೋ ಆಗ ಅವರು ಕೇವಲ ವ್ಯಕ್ತಿಗಳಾಗಿ ಉಳಿಯುವುದಿಲ್ಲ, ಒಂದು ಶಕ್ತಿಯಾಗಿ ರೂಪುಗೊಳ್ಳುತ್ತಾರೆ. ಅವರ ಜೀವನದ ಉದ್ದೇಶವೇ ಜಗತ್ತಿಗೆ ಪ್ರೀತಿ, ಕರುಣೆ ಮತ್ತು ಸೌಂದರ್ಯದ ಪಾಠವನ್ನು ಕಲಿಸುವುದು. ಹಾಗಾದರೆ ಈ ಅದ್ಭುತ ವ್ಯಕ್ತಿಗಳು ತಮ್ಮ ಜೀವನವನ್ನು ಇನ್ನಷ್ಟು ಸುಂದರವಾಗಿಸಿಕೊಳ್ಳಲು ಏನು ಮಾಡಬೇಕು? ಎಲ್ಲರಿಗೂ ಸಹಾಯ ಮಾಡುವುದು ಒಳ್ಳೆಯದು, ಆದರೆ ಇಲ್ಲ ಎಂದು ಹೇಳುವುದನ್ನು ಕಲಿಯಿರಿ. ನಿಮ್ಮ ಶಕ್ತಿ ಮತ್ತು ಸಮಯವನ್ನು ನಿಮಗಾಗಿಯೂ ಉಳಿಸಿಕೊಳ್ಳಿ. ಎಲ್ಲರ ನೋವನ್ನು ನಿಮ್ಮ ಹೆಗಲ ಮೇಲೆ ಹೊತ್ತುಕೊಳ್ಳಬೇಡಿ. ಕನಸು ಕಾಣುವುದು ಒಳ್ಳೆಯದೇ, ಆದರೆ ನಿಮ್ಮ ಪಾದಗಳು ನೆಲದ ಮೇಲೆ ಗಟ್ಟಿಯಾಗಿರಲಿ. ಪ್ರತಿದಿನ ಜವಾಬ್ದಾರಿಗಳಿಗೆ ಸ್ವಲ್ಪ ಸಮಯ ನೀಡಿ. ಬಜೆಟ್ ಮಾಡುವುದು, ಮನೆ ಸ್ವಚ್ಛಗೊಳಿಸುವುದು, ವ್ಯಾಯಾಮ ಮಾಡುವಂತಹ ಸಣ್ಣ ಪುಟ್ಟ ಕೆಲಸಗಳು ನಿಮ್ಮನ್ನು ವಾಸ್ತವದಲ್ಲಿ ಇಡುತ್ತವೆ. 6ನೇ ಇಂದ್ರಿಯ ತುಂಬ ಶಕ್ತಿಯುತವಾಗಿರುತ್ತದೆ, ಅದು ನಿಮಗೆ ದಾರಿ ತೋರಿಸುತ್ತದೆ. ಆದರೆ ಕುರುಡಾಗಿ ನಂಬಬೇಡಿ. ನಿಮ್ಮ ಅಂತಃಪ್ರಜ್ಞೆಯ ಮಾತನ್ನು ಕೇಳಿ, ಆದರೆ ತರ್ಕ ಮತ್ತು ವಾಸ್ತವಾಂಶಗಳೊಂದಿಗೆ ಅದನ್ನು ಪರಿಶೀಲಿಸಿ. ನಿಮ್ಮ ಮೃದು ಸ್ವಭಾವವನ್ನು ದುರುಪಯೋಗಪಡಿಸಿಕೊಳ್ಳುವ ಜನರಿಂದ ದೂರವಿರಿ. ನಿಮ್ಮನ್ನು ಪ್ರೀತಿಸುವ, ಗೌರವಿಸುವ ಮತ್ತು ನಿಮ್ಮ ಬೆಳವಣಿಗೆಯನ್ನು ಬಯಸುವ ಜನರೊಂದಿಗೆ ಸಮಯ ಕಳೆಯಿರಿ. ರಾಶಿಚಕ್ರವು ಮೇಷದಿಂದ ಪ್ರಾರಂಭವಾಗಿ ಜಗತ್ತಿನ ಎಲ್ಲ ಪಾಠಗಳನ್ನು ಕಲಿತು ಅಂತಿಮವಾಗಿ ಮೀನರಾಶಿಯಲ್ಲಿ ಲೀನವಾಗುತ್ತದೆ. ಹಾಗಾಗಿಯೇ ಮೀನರಾಶಿಯವರು ಹಳೆಯ ಆತ್ಮಗಳು. ಇವರ ಕರುಣೆ, ಕ್ಷಮೆ ಮತ್ತು ನಿಸ್ವಾರ್ಥ ಪ್ರೀತಿಯ ನಿಜವಾದ ಅರ್ಥವನ್ನು ಜಗತ್ತಿಗೆ ಕಳಿಸಲು ಬಂದವರು. ಹೌದು, ಇವರು ಕನಸುಗಾರರು. ಆದರೆ ನೆನಪಿಡಿ, ಕನಸು ಕಾಣುವವರು ಮಾತ್ರವೇ ಈ ಜಗತ್ತನ್ನು ಬದಲಾಯಿಸಲು ಸಾಧ್ಯ. ಇವರ ಭಾವನಾತ್ಮಕ ಆಳವೇ ಇವರ ದೊಡ್ಡ ಶಕ್ತಿ. ಮೀನರಾಶಿಯವರೇ, ನೀವು ದುರ್ಬಲರಲ್ಲ. ನೀವು ನೀರಿನಂತೆ. ನೀರು ಮೃದು ಕಾಣಬಹುದು, ಆದರೆ ಅದಕ್ಕೆ ಕಲ್ಲನ್ನು ಸೀಳುವ ಶಕ್ತಿಯೇ ಇದೆ. ನಿಮ್ಮ ಕರುಣೆ ಮತ್ತು ಸೃಜನಶೀಲತೆಯೇ ನಿಮ್ಮ ಆಯುಧ. ನಿಮ್ಮ ಕನಸಿನ ಲೋಕ ಮತ್ತು ಈ ವಾಸ್ತವ ಜಗತ್ತಿನ ನಡುವೆ ಒಂದು ಸುಂದರ ಸೇತುವೆಯನ್ನು ನಿರ್ಮಿಸಿ. ಆಗ ನಿಮ್ಮ ಜೀವನವು ಒಂದು ಅದ್ಭುತ ಕಾವ್ಯವಾಗುತ್ತದೆ. ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂಥ ವಿಡಿಯೋ ನೋಡಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮೀನರಾಶಿಯ ಬಂಧುಗಳೇ, ಇವತ್ತಿನ ವಿಡಿಯೋ ಮೀನರಾಶಿಯವರ ಪಾಲಿಗೆ ಕೇವಲ ಭವಿಷ್ಯವಲ್ಲ, ಇದೊಂದು ಜೀವನದ ಮಾರ್ಗದರ್ಶನ. ಒಮ್ಮೆ ನಿಮ್ಮನ್ನು ನೀವೇ ಪ್ರಶ್ನೆ ಮಾಡಿಕೊಳ್ಳಿ. 1 ವರ್ಷ ಕಳೆಯುತ್ತಾ ಬಂತು, ಆದರೆ ನನ್ನ ಜೀವನ ಯಾಕೆ ಇನ್ನೂ ನಿಂತ ಜಾಗದಲ್ಲೇ ನಿಂತಿದೆ? ಎಷ್ಟೋ ಪ್ರಯತ್ನ ಪಟ್ಟರೂ ಗೆಲುವು ಯಾಕೆ ಸಿಗುತ್ತಿಲ್ಲ? ಬೆಟ್ಟದಷ್ಟು ಕಷ್ಟಗಳಿಗೆ ಈಗಲಾದರೂ ಪ್ರತಿಫಲ ಸಿಗುತ್ತಾ ಎನ್ನುವ ನೋವು ನಿಮ್ಮನ್ನು ಕಾಡುತ್ತಿದೆಯಾ? ಹಾಗಾದರೆ ನೆನಪಿಟ್ಟುಕೊಳ್ಳಿ, ಕತ್ತಲು ಸರಿದು ಬೆಳಕು ಮೂಡುವ ಸಮಯ ಹತ್ತಿರ ಬಂದಿದೆ. ಇದು ಕೇವಲ ಒಂದು ಸಾಧಾರಣ ವಿಡಿಯೋ ಅಲ್ಲ. ಕತ್ತಲೆಯಲ್ಲಿ ದಾರಿ ಕಾಣದೆ ಪರಿತಪಿಸುತ್ತಿರುವ ನಿಮಗೆ ಬೆಳಕು ತೋರಿಸಲು ಆ ಭಗವಂತನೇ ಕಳುಹಿಸಿರುವ ಸಾಕ್ಷಾತ್ ದೈವಿಕ ಸಂದೇಶವಾಗಿದೆ. ಮೀನರಾಶಿಯವರಾದ ನಿಮ್ಮ ಜೀವನ ಕಳೆದ ಸಾಡೆ ಸಮಯದಲ್ಲಿ ನರಕವನ್ನೇ ನೋಡಿದೆ ಎಂದು ನನಗೆ ಗೊತ್ತು. ಬೇರೆಯವರ ಕಣ್ಣೀರು ಒರೆಸುವ ನೀವು ಒಂಟಿಯಾಗಿ ಕುಳಿತು ಎಷ್ಟೋ ಬಾರಿ ಅತ್ತಿದ್ದೀರಿ. ಆದರೆ ಸ್ನೇಹಿತರೆ, ನಿಮ್ಮ ಕಷ್ಟಗಳು ಮುಗಿಯುವ ಕಾಲ ಬಂದಿದೆ. ಆದರೆ ಎಚ್ಚರ, ಈ ದೊಡ್ಡ ಗೆಲುವಿನ ಜೊತೆಗೆ ಒಂದು ದೊಡ್ಡ ಆಪತ್ತು ಕೂಡ ನಿಮ್ಮನ್ನು ಹಿಂಬಾಲಿಸುತ್ತಿದೆ. ನಿಮ್ಮ ಒಂದು ಸಣ್ಣ ತಪ್ಪು ನಿರ್ಧಾರ ನಿಮ್ಮನ್ನು ಮತ್ತೆ ಸಂಕಷ್ಟಕ್ಕೆ ನೂಗಬಹುದು. ಆದರೆ ಚಿಂತಿಸಬೇಡಿ, ಆ ಸಮಸ್ಯೆಗೆ ಅತಿ ಸರಳವಾದ ರಾಮಬಾಣದಂಥ ಪರಿಹಾರವನ್ನು ಈ ವಿಡಿಯೋದ ಕೊನೆಯಲ್ಲಿ ತಿಳಿಸಿದ್ದೇನೆ. ಯಾರು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡುತ್ತಾರೋ ಅವರ ಜೀವನದಲ್ಲಿ ಪವಾಡಗಳು ನಡೆಯಲಿವೆ. ಮೀನರಾಶಿಯವರು ಎಂದರೆ ಸಾಕ್ಷಾತ್ ದೇವತಾ ಮನುಷ್ಯರು, ಕರುಣಾಮಯಿಗಳು. ನಿಮ್ಮೆಲ್ಲ ಸಂಕಲ್ಪಗಳು ಈಡೇರಲು, ನಿಮ್ಮ ಸಂಕಷ್ಟಗಳು ದೂರವಾಗಲು ಈಗಲೇ ಕಮೆಂಟ್ ಬಾಕ್ಸ್ನಲ್ಲಿ ಓಂ ನಮೋ ನಾರಾಯಣ ಅಥವಾ ಜೈ ಗುರು ರಾಘವೇಂದ್ರ ಎಂದು ಕಮೆಂಟ್ ಮಾಡಿ ಮತ್ತು ವಿಡಿಯೋ ಲೈಕ್ ಮಾಡಿ. ಗುರುರಾಯರ ಮತ್ತು ಮಹಾವಿಷ್ಣುವಿನ ಕೃಪೆ ನಿಮ್ಮ ಕುಟುಂಬದ ಮೇಲೆ ಸದಾ ಇರಲಿ. ಮೀನರಾಶಿಯವರ ಜೀವನದಲ್ಲಿ ನಡೆಯಲಿರುವ ಆ 14 ರೋಚಕ ಘಟನೆಗಳು ಯಾವುವು ಎಂದು ನೋಡೋಣ ಸ್ನೇಹಿತರೆ. ಮೊದಲನೆಯದಾಗಿ ಮೀನರಾಶಿಯವರ ಗುಣ ಸ್ವಭಾವದ ಬಗ್ಗೆ ಹೇಳಲೇಬೇಕು. ನೀವು ರಾಶಿಚಕ್ರದ ಕೊನೆಯ ರಾಶಿ, ಅಂದರೆ ಮೋಕ್ಷಕ್ಕೆ ಹತ್ತಿರವಾದ ರಾಶಿ. ನಿಮ್ಮಷ್ಟು ಒಳ್ಳೆಯ ಮನಸ್ಸು ಬೇರೆ ಯಾರಿಗೂ ಇರಲು ಸಾಧ್ಯವಿಲ್ಲ. ಬೇರೆಯವರು ಕಷ್ಟದಲ್ಲಿದ್ದರೆ ನಿಮ್ಮ ಬಳಿ ಇಲ್ಲದಿದ್ದರೂ ಸಾಲ ಮಾಡಿಯಾದರೂ ಸಹಾಯ ಮಾಡುವ ಗುಣ ನಿಮ್ಮದು. ಆದರೆ ನಡೆಯುವ ಮೊದಲನೇ ಅತಿ ದೊಡ್ಡ ಸಕಾರಾತ್ಮಕ ಘಟನೆ ಅಂದರೆ ವೃತ್ತಿ ಜೀವನದಲ್ಲಿ ದೈವಿಕ ಬಲ ಮತ್ತು ಉನ್ನತ ಸ್ಥಾನ.
ಹೌದು, ನಿಮ್ಮ ರಾಶ್ಯಾಧಿಪತಿ ಗುರುವು ಅತ್ಯಂತ ಬಲಶಾಲಿಯಾಗಿರುವುದರಿಂದ ಉದ್ಯೋಗದಲ್ಲಿ ನೀವು ಇಷ್ಟು ವರ್ಷ ಪೂರ್ತಿ ಅವಮಾನಗಳಿಗೆ ಈಗ ಗೌರವದ ರೂಪದಲ್ಲಿ ಉತ್ತರ ಸಿಗಲಿದೆ. ಆಫೀಸ್ನಲ್ಲಿ ನಿಮ್ಮ ಬಾಸ್ ಅಥವಾ ಮೇಲಾಧಿಕಾರಿಗಳು ನಿಮ್ಮ ಪ್ರಾಮಾಣಿಕತೆಯನ್ನು ಗುರುತಿಸಲಿದ್ದಾರೆ. ಪ್ರಮೋಷನ್ ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ. ಸರ್ಕಾರಿ ಕೆಲಸಕ್ಕಾಗಿ, ಅದರಲ್ಲೂ ಶಿಕ್ಷಕ ವೃತ್ತಿ ಅಥವಾ ಬ್ಯಾಂಕಿಂಗ್ ಕ್ಷೇತ್ರಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ನೇಮಕಾತಿ ಪತ್ರ ಕೈ ಸೇರುವ ಪ್ರಬಲ ಯೋಗವಿದೆ. ಮೀನರಾಶಿಯವರು ಕೆಲಸದಲ್ಲಿ ಕಳ್ಳತನ ಮಾಡಲ್ಲ. ನಿಮ್ಮ ಈ ನಿಷ್ಠೆಯೇ ನಿಮಗೆ ರಾಜಯೋಗ ತಂದುಕೊಡಲಿದೆ. ಎರಡನೇ ದೊಡ್ಡ ಘಟನೆ ಅನಿರೀಕ್ಷಿತ ಧನಲಾಭ ಮತ್ತು ಆರ್ಥಿಕ ಸುಧಾರಣೆ. ಮೀನರಾಶಿಯವರು ಹಣದ ಹಿಂದೆ ಹೋಗುವವರಲ್ಲ, ಆದರೆ ಹಣವೇ ನಿಮ್ಮನ್ನು ಹುಡುಕಿಕೊಂಡು ಬರುವ ಕಾಲ ಇದು. ಗ್ರಹಗಳ ಸಂಚಾರವು ಧನಸ್ಥಾನವನ್ನು ದೃಷ್ಟಿಸುತ್ತಿರುವುದರಿಂದ ನಿಮ್ಮ ಆದಾಯದ ಮೂಲಗಳು ಹೆಚ್ಚಾಗಲಿವೆ. ನೀವು ಮರೆತು ಹೋಗಿದ್ದ ಹಳೆಯ ಇನ್ಶೂರೆನ್ಸ್ ಪಾಲಿಸಿ ಅಥವಾ ಪೂರ್ವಜರ ಆಸ್ತಿಯ ಪಾಲು ಅಥವಾ ಎಲ್ಲೋ ಸಿಲುಕಿಕೊಂಡಿದ್ದ ದೊಡ್ಡ ಮೊತ್ತದ ಹಣ ಬಡ್ಡಿ ಸಮೇತ ವಾಪಸ್ ಬರಲಿದೆ. ಮೀನರಾಶಿಯವರು ಖರ್ಚು ಮಾಡುವುದರಲ್ಲಿ ಎತ್ತಿದ ಕೈ, ಆದರೆ ಈ ವರ್ಷ ಬರುವ ಹಣ ನಿಮ್ಮ ಸಾಲಗಳನ್ನೆಲ್ಲ ತೀರಿಸಿ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಿಸುವಂತೆ ಮಾಡಲಿದೆ. ನಿಮ್ಮ ಕಷ್ಟದ ದಿನಗಳು ಮುಗಿದು ಲಕ್ಷ್ಮೀ ದೇವಿಯ ಕಟಾಕ್ಷ ನಿಮ್ಮ ಮನೆಯ ಮೇಲೆ ಬೀಳಲಿದೆ. ಮೂರನೆಯ ರೋಚಕ ಘಟನೆ ಸ್ವಂತ ಮನೆ ಮತ್ತು ಕನಸಿನ ಸೂರು. ಮೀನರಾಶಿಯವರಿಗೆ ನೀರಿನ ಜೊತೆ ಅಥವಾ ಪ್ರಕೃತಿಯ ಜೊತೆ ಇರಲು ಇಷ್ಟ. ನೀವು ಖರೀದಿಸುವ ಮನೆ ಅಥವಾ ಸೈಟ್ ಕೂಡ ಅಷ್ಟೇ ಸುಂದರವಾದ ಜಾಗದಲ್ಲಿರಲಿದೆ. ಇಷ್ಟು ದಿನ ಬಾಡಿಗೆ ಮನೆಯಲ್ಲಿದ್ದು ಮನೆ ಬದಲಾಯಿಸಿ ಸಾಕಾಗಿದ್ರೆ ಈಗ ನಿಮ್ಮದೇ ಆದ ಸ್ವಂತ ಮನೆಯ ಯೋಗ ಕೂಡಿ ಬರಲಿದೆ. ನಾಲ್ಕನೇ ಮನೆಯ ಬಲವಾದ ಹೆಚ್ಚಾಗಲಿದ್ದು ಗೃಹ ನಿರ್ಮಾಣಕ್ಕೆ ಇದ್ದ ಎಲ್ಲ ಅಡೆತಡೆಗಳು ನಿವಾರಣೆಯಾಗಲಿವೆ. ಮೀನರಾಶಿಯವರು ಮನೆಯನ್ನು ದೇವಾಲಯದಂತೆ ನೋಡಿಕೊಳ್ಳುವವರು. ಈ ವರ್ಷ ನೀವು ಕಟ್ಟುವ ಮನೆ ವಾಸ್ತು ಪ್ರಕಾರವಾಗಿದ್ದು ನಿಮ್ಮ ಮುಂದಿನ ಏಳಿಗೆಗೆ ಕಾರಣವಾಗಲಿದೆ. ನಾಲ್ಕನೇ ಮಹತ್ತರ ಘಟನೆ ವಿದೇಶ ಯೋಗ ಮತ್ತು ದೂರ ಪ್ರಯಾಣ. ಮೀನರಾಶಿಯು ಜಲರಾಶಿಯಾಗಿದ್ದು 12ನೇ ಮನೆಯ ಅಧಿಪತಿಯೂ ಆಗಿರುವುದರಿಂದ ವಿದೇಶ ಪ್ರಯಾಣಕ್ಕೆ ಅತ್ಯಂತ ಪ್ರಶಸ್ತವಾದ ರಾಶಿ ನಿಮ್ಮದು. ಯಾರೆಲ್ಲ ವಿದೇಶಕ್ಕೆ ಹೋಗಬೇಕು ಎಂದು ಪಾಸ್ಪೋರ್ಟ್ ಮಾಡಿಸಿ ಇಟ್ಕೊಂಡಿದ್ದೀರೋ ಅವರಿಗೆ ವೀಸಾ ಸಿಗುವ ಯೋಗವಿದೆ. ಉದ್ಯೋಗಕ್ಕಾಗಿ ವಿದೇಶಕ್ಕೆ ಹೋಗುವವರಿಗೆ ಅಲ್ಲಿ ಉತ್ತಮ ಸಂಬಳ ಮತ್ತು ಗೌರವ ಸಿಗಲಿದೆ. ಕೇವಲ ಕೆಲಸಕ್ಕೆ ಮಾತ್ರವಲ್ಲ, ತೀರ್ಥಯಾತ್ರೆಗಾಗಿ ಅಥವಾ ಮೋಜು ಮಸ್ತಿಗಾಗಿ ಸಮುದ್ರ ದಾಟಿ ಹೋಗುವ ಯೋಗವಿದೆ. ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸುವಂತಹ ಪ್ರಯಾಣ ಇದಾಗಲಿದೆ. ಐದನೇ ಘಟನೆ ವಾಹನ ಯೋಗ ಮತ್ತು ಸುಖ ಪ್ರಯಾಣ. ಮೀನರಾಶಿಯವರು ಐಷಾರಾಮಿ ಜೀವನಕ್ಕಿಂತ ನೆಮ್ಮದಿಯ ಜೀವನ ಬಯಸುವವರು. ನಿಮ್ಮ ಕುಟುಂಬದ ಅಗತ್ಯಕ್ಕೆ ತಕ್ಕಂತೆ ಹೊಸ ಕಾರು ಅಥವಾ ವಾಹನವನ್ನು ಖರೀದಿಸುವಿರಿ. ಹಳೆಯ ವಾಹನದಿಂದ ಆಗುತ್ತಿದ್ದ ತೊಂದರೆಗಳು ತಪ್ಪಲಿವೆ. ಗುರುಗ್ರಹದ ಅನುಗ್ರಹದಿಂದ ಹಳದಿ ಬಣ್ಣದ ಅಥವಾ ಬಿಳಿ ಬಣ್ಣ ವಾಹನ ನಿಮಗೆ ಅದೃಷ್ಟ ತರಲಿದೆ. ಈ ವಾಹನ ಖರೀದಿ ಸಮಾಜದಲ್ಲಿ ನಿಮ್ಮ ಘನತೆಯನ್ನು ಹೆಚ್ಚಿಸಲಿದೆ. ಆರನೇ ಘಟನೆ ಪ್ರೇಮ ವಿವಾಹ ಮತ್ತು ದಾಂಪತ್ಯದಲ್ಲಿ ಮಧುರ ಬಾಂಧವ್ಯ. ಮೀನರಾಶಿಯವರು ಪ್ರೀತಿಯ ಸಾಗರ. ನೀವು ಪ್ರೀತಿಸಿದರೆ ಜೀವವನ್ನೇ ನೀಡುತ್ತೀರಿ. ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ. ನಿಮ್ಮ ಮನಸ್ಸಿಗೆ ಒಪ್ಪುವಂತಹ, ನಿಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವಂಥ ಸಂಗಾತಿ ಸಿಗಲಿದ್ದಾರೆ. ಪ್ರೀತಿಸುತ್ತಿರುವ ಜೋಡಿಗಳಿಗೆ ಮನೆಯವರ ಒಪ್ಪಿಗೆ ಸಿಗಲಿದೆ. ಇನ್ನು ಮದುವೆಯಾದ ದಂಪತಿಗಳಲ್ಲಿ ಅನ್ಯೋನ್ಯತೆ ಹೆಚ್ಚಾಗಲಿದೆ. ಮೀನರಾಶಿಯವರು ತುಂಬ ಸೆನ್ಸಿಟಿವ್, ಸಣ್ಣ ಮಾತಿಗೆ ಬೇಜಾರು ಮಾಡಿಕೊಳ್ಳುತ್ತಾರೆ. ಆದರೆ ಈ ವರ್ಷ ನಿಮ್ಮ ಸಂಗಾತಿ ನಿಮ್ಮನ್ನು ಮಗುವಿನಂತೆ ನೋಡಿಕೊಳ್ಳಲಿದ್ದಾರೆ. ಇದರಿಂದ ದಾಂಪತ್ಯ ಜೀವನ ಸ್ವರ್ಗವಾಗಲಿದೆ. ಏಳನೆಯದು ಸ್ವಂತ ಬಿಸ್ನೆಸ್ ಮತ್ತು ವಿಸ್ತರಣೆ. ಮೀನರಾಶಿಯವರಿಗೆ ಕ್ರಿಯೇಟಿವಿಟಿ ಅಥವಾ ಸೃಜನಶೀಲತೆ ಜಾಸ್ತಿ. ನೀವು ಸ್ವಂತ ಉದ್ಯಮ, ಅದರಲ್ಲೂ ನೀರಿಗೆ ಸಂಬಂಧಿಸಿದ ಬಿಸ್ನೆಸ್, ಉದಾಹರಣೆಗೆ ಹೋಟೆಲ್, ಮಿನರಲ್ ವಾಟರ್, ಮೀನುಗಾರಿಕೆ ಅಥವಾ ಶಿಕ್ಷಣ ಸಂಸ್ಥೆ, ಕನ್ಸಲ್ಟೆನ್ಸಿ ಶುರು ಮಾಡಿದರೆ ದೊಡ್ಡ ಮಟ್ಟದ ಲಾಭಕಾರಿದೆ. ಗುರುಬಲ ಇರುವುದರಿಂದ ಬೋಧನೆ ಅಥವಾ ಸಲಹೆ ನೀಡುವ ವ್ಯವಹಾರದಲ್ಲಿ ನೀವು ಯಶಸ್ಸು ಕಾಣುವಿರಿ. ನಿಮ್ಮ ಪ್ರಾಮಾಣಿಕತೆಯೇ ನಿಮ್ಮ ಬಿಸ್ನೆಸ್ಗೆ ಬಂಡವಾಳವಾಗಲಿದೆ. ಗ್ರಾಹಕರು ನಿಮ್ಮ ಮೇಲೆ ಇಡುವ ನಂಬಿಕೆ ನಿಮಗೆ ಲಾಭ ತಂದುಕೊಡಲಿದೆ. ಎಂಟನೇ ಘಟನೆ ಷೇರು ಮಾರುಕಟ್ಟೆ ಮತ್ತು ಹೂಡಿಕೆಯಲ್ಲಿ ಲಾಭ. ಮೀನರಾಶಿಯವರಿಗೆ ಅಂದರೆ ಒಳಮನಸ್ಸಿನ ಧ್ವನಿ ತುಂಬ ಶಾರ್ಪ್ ಆಗಿರುತ್ತದೆ. ಷೇರು ಮಾರುಕಟ್ಟೆಯಲ್ಲಿ ನೀವು ನಿಮ್ಮ ಬುದ್ಧಿವಂತಿಕೆಗಿಂತ ಹೆಚ್ಚಾಗಿ ನಿಮ್ಮ ಮನಸ್ಸಿನ ಧ್ವನಿಯನ್ನು ಕೇಳಿ ಹೂಡಿಕೆ ಮಾಡಿದರೆ ಲಾಭ ಜಾಸ್ತಿ. ಚಿನ್ನ ಮತ್ತು ಬೆಳ್ಳಿಯ ಮೇಲಿನ ಹೂಡಿಕೆ ನಿಮಗೆ ರಕ್ಷಾ ಕವಚದಂತೆ ಕೆಲಸ ಮಾಡುತ್ತದೆ. ದೀರ್ಘಕಾಲದ ಹೂಡಿಕೆಗಳು ಈಗ ಪಕ್ವವಾಗಿ ಕೈಗೆ ಹಣ ಬರುವ ಸಮಯ. ಆದರೆ ದುರಾಸೆಗೆ ಬಿದ್ದು ಸಾಲ ಮಾಡಿ ಟ್ರೇಡಿಂಗ್ ಮಾಡಲು ಹೋಗಬೇಡಿ. ಒಂಬತ್ತನೆಯದು ಆಧ್ಯಾತ್ಮಿಕ ಏಳಿಗೆ ಮತ್ತು ದೈವ ದರ್ಶನ. ಮೀನರಾಶಿಯವರು ಪುಟ್ಟ ದೈವ ಭಕ್ತರು. ನೀವು ಪುಣ್ಯಕ್ಷೇತ್ರಗಳಿಗೆ, ಕಾಶಿ, ರಾಮೇಶ್ವರ, ತಿರುಪತಿ ಅಥವಾ ಮಂತ್ರಾಲಯದಂಥ ಕ್ಷೇತ್ರಗಳಿಗೆ ಕುಟುಂಬ ಸಮೇತ ಭೇಟಿ ನೀಡುವಿರಿ.
ಮನೆಯಲ್ಲಿ ಶುಭ ಕಾರ್ಯಗಳು, ಹೋಮ ಹವನಗಳು, ಸತ್ಯನಾರಾಯಣ ಪೂಜೆಗಳು ನಡೆಯಲಿವೆ. ನಿಮ್ಮ ಮನಸ್ಸಿಗೆ ಅಗಾಧವಾದ ಶಾಂತಿ ಮತ್ತು ನೆಮ್ಮದಿ ಸಿಗಲಿದೆ. ನೀವು ಮಾಡುವ ಧ್ಯಾನ ಮತ್ತು ಪೂಜೆಗಳಿಗೆ ಈ ವರ್ಷ ದೈವಿಕ ಶಕ್ತಿ ಸಿಗಲಿದ್ದು ನಿಮ್ಮ ಮುಖದಲ್ಲಿ ತೇಜಸ್ಸು ಕಾಣಿಸುತ್ತಲಿದೆ. ಘಟನೆ: ಮಕ್ಕಳ ವಿದ್ಯಾಭ್ಯಾಸ ಮತ್ತು ಸಂತಾನ ಭಾಗ್ಯ. ಮೀನರಾಶಿಯ ಪೋಷಕರು ಮಕ್ಕಳಿಗಾಗಿ ತಮ್ಮ ಜೀವನವನ್ನೇ ತೇಯುವವರು. ನಿಮ್ಮ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆಯಾಗಲಿದ್ದಾರೆ. ಮೆಡಿಕಲ್ ಅಥವಾ ರಿಸರ್ಚ್ ಕ್ಷೇತ್ರದಲ್ಲಿ ಓದುತ್ತಿರುವ ಮಕ್ಕಳಿಗೆ ದೊಡ್ಡ ಅವಕಾಶಗಳು ಸಿಗಲಿವೆ. ಮಕ್ಕಳಿಲ್ಲದೆ ಕೊರಗುತ್ತಿರುವ ದಂಪತಿಗಳಿಗೆ ಸಂತಾನ ಭಾಗ್ಯದ ಶುಭ ಸುದ್ದಿ ಕೇಳಿ ಬರಲಿದೆ. ನಿಮ್ಮ ಮಕ್ಕಳು ಸಮಾಜದಲ್ಲಿ ಕೀರ್ತಿವಂತರಾಗಲಿದ್ದಾರೆ. ಇದನ್ನು ನೋಡಿ ನಿಮ್ಮ ಜನ್ಮ ಸಾರ್ಥಕವಾಯಿತು ಎಂದು ಅನಿಸಲಿದೆ. 11ನೇ ಸಕಾರಾತ್ಮಕ ಘಟನೆ: ಹೊಸ ಸ್ಕಿಲ್ ಮತ್ತು ತಂತ್ರಜ್ಞಾನದ ಬಳಕೆ. ಮೀನರಾಶಿಯವರು ಬದಲಾವಣೆಗೆ ಒಗ್ಗಿಕೊಳ್ಳಲು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತಾರೆ. ಆದರೆ ನೀವು ಹೊಸ ಟೆಕ್ನಾಲಜಿ, ಹೊಸ ಸಾಫ್ಟ್ವೇರ್ ಅಥವಾ ಹೊಸ ಭಾಷೆಯನ್ನು ಕಲಿಯುವ ಅನಿವಾರ್ಯತೆ ಮತ್ತು ಉತ್ಸಾಹ ಎರಡನ್ನೂ ಹೊಂದುವಿರಿ. ಹೊಸ ಎಲೆಕ್ಟ್ರಾನಿಕ್ ಡಿವೈಸ್ಗಳು, ಗ್ಯಾಜೆಟ್ಗಳು ನಿಮ್ಮ ಮನೆಗೆ ಬರಲಿವೆ. ಆನ್ಲೈನ್ ಮೂಲಕ ಹಣ ಸಂಪಾದಿಸುವ ಮಾರ್ಗಗಳನ್ನು ಕಂಡುಕೊಳ್ಳುವಿರಿ. 12ನೇ ಘಟನೆ: ಕೋರ್ಟು ಕಚೇರಿ ಮತ್ತು ವಿವಾದಗಳ ಇತ್ಯರ್ಥ. ಮೀನರಾಶಿಯವರು ಶಾಂತಿ ಪ್ರಿಯರು, ಜಗಳ ಇಷ್ಟಪಡದವರು. ನಿಮ್ಮ ಮೇಲೆ ಯಾರಾದರೂ ಸುಳ್ಳು ಕೇಸ್ ಹಾಕಿದ್ರೆ ಅಥವಾ ಆಸ್ತಿಗಾಗಿ ಕೋರ್ಟ್ ಅಲೆದಾಟವಿದ್ರೆ ಅದೆಲ್ಲದಕ್ಕೂ ಮುಕ್ತಿ ಸಿಗಲಿದೆ. ತೀರ್ಪು ನಿಮ್ಮ ಪರವಾಗಿ ಬರಲಿದೆ. ಕುಟುಂಬದಲ್ಲಿ ಅಣ್ಣ ತಮ್ಮಂದಿರ ನಡುವೆ ಇದ್ದ ಆಸ್ತಿ ಜಗಳಗಳು ಹಿರಿಯರ ಮಧ್ಯಸ್ಥಿಕೆಯಲ್ಲಿ ರಾಜಿ ಸಂಧಾನದ ಮೂಲಕ ಬಗೆಹರಿಯಲಿವೆ. ನಿಮಗೆ ಸಿಗಬೇಕಾದ ನ್ಯಾಯಯುತವಾದ ಪಾಲು ನಿಮಗೆ ಸಿಗಲಿದೆ. ಸ್ನೇಹಿತರೆ, ಜೀವನ ಎಂದರೆ ಕೇವಲ ಹೂವಿನ ಹಾಸಿಗೆಯಲ್ಲ, ಅಲ್ಲಿ ಮುಳ್ಳುಗಳು ಕೂಡ ಇರುತ್ತವೆ. ಈಗ ನಾನು ಹೇಳಲಿರುವ 2 ಘಟನೆಗಳು ನಕಾರಾತ್ಮಕವಾಗಿದ್ದು ಮೀನರಾಶಿಯವರ ಅತಿಯಾದ ಒಳ್ಳೆಯತನವೇ ಇದಕ್ಕೆ ಕಾರಣವಾಗಬಹುದು. ಎಚ್ಚರ ವಹಿಸಿದರೆ ಗಂಡಾಂತರದಿಂದ ಪಾರಾಗಬಹುದು. 13ನೇ ಘಟನೆ: ಅತಿಯಾದ ನಂಬಿಕೆ ಮತ್ತು ಹಣಕಾಸಿನ ಮೋಸ. ಮೀನರಾಶಿಯವರ ಅತಿ ದೊಡ್ಡ ವೀಕ್ನೆಸ್ ಎಂದರೆ ಯಾರೇ ಬಂದು ಕಣ್ಣೀರು ಹಾಕಿದರೂ ನಂಬಿಬಿಡುತ್ತೀರಿ. ಇದೇ ಗುಣ ನಿಮಗೆ ಮುಳುವಾಗಬಹುದು. ಸ್ನೇಹಿತರು ಅಥವಾ ಸಂಬಂಧಿಕರಿಗೆ ನೀವು ಕೊಟ್ಟ ಹಣ ವಾಪಸ್ ಬಾರದೆ ಸಂಬಂಧವು ಕೆಟ್ಟು ಹಣವು ಹೋಗುವ ಪ್ರಸಂಗ ಎದುರಾಗಲಿದೆ. ಶ್ಯೂರಿಟಿ ಹಾಕಿ ಸಂಕಷ್ಟಕ್ಕೆ ಸಿಲುಕಿಕೊಳ್ಳುವ ಸಾಧ್ಯತೆ ಇದೆ. ನೀವು ತುಂಬ ಕರುಣಾಮಯಿಗಳು ನಿಜ, ಆದರೆ ವ್ಯವಹಾರದಲ್ಲಿ ದಾಕ್ಷಿಣ್ಯ ಬೇಡ. ಇದಕ್ಕೆ ಪರಿಹಾರ: ಹಣ ಕೊಟ್ಟು ಕೆಡಬೇಡಿ. ಯಾರನ್ನೇ ನಂಬಿದರೂ ದಾಖಲೆ ಇಲ್ಲದೆ ವ್ಯವಹರಿಸಬೇಡಿ. ನಿಮ್ಮ ದಯಾಗುಣವನ್ನು ಜನ ದುರುಪಯೋಗ ಪಡಿಸಿಕೊಳ್ಳಲು ಬಿಡಬೇಡಿ. 14ನೆಯ ಘಟನೆ: ಪಾದಗಳ ಸಮಸ್ಯೆ ಮತ್ತು ಉದಾಸೀನತೆ. ಮೀನರಾಶಿಯು ಮನುಷ್ಯನ ಪಾದಗಳನ್ನು ಸೂಚಿಸುತ್ತದೆ. ಸಾಡೆ-ಸಾತಿ ಪ್ರಭಾವ ಇರುವುದರಿಂದ ನಿಮಗೆ ಕಾಲಿನ ಸಮಸ್ಯೆ, ಹಿಮ್ಮಡಿ ನೋವು ಅಥವಾ ನೀರಿನಿಂದ ಬರುವ ಸೋಂಕುಗಳು ಕಾಡಬಹುದು. ಹಾಗೆಯೇ ಮೀನರಾಶಿಯವರು ನೋಡೋಣ ಬಿಡು, ನಾಳೆ ಮಾಡಿದರಾಯಿತು ಎಂದು ಉದಾಸೀನ ಮಾಡುವ ಸ್ವಭಾವದವರು. ಈ ಸೋಮಾರಿತನದಿಂದ ದೊಡ್ಡ ಅವಕಾಶಗಳನ್ನು ಕಳೆದುಕೊಳ್ಳುವ ಸಾಧ್ಯತೆ ಇದೆ. ಆರೋಗ್ಯದ ವಿಷಯದಲ್ಲಿ ಸಣ್ಣ ಸಮಸ್ಯೆ ಕಂಡರೂ ನಿರ್ಲಕ್ಷ್ಯ ಮಾಡಬೇಡಿ. ಇದಕ್ಕೆ ಪರಿಹಾರ: ಪ್ರತಿದಿನ ವಾಕಿಂಗ್ ಮಾಡಿ ಮತ್ತು ಬೆಚ್ಚಗಿನ ನೀರನ್ನು ಕುಡಿಯಿರಿ. ಮೀನರಾಶಿಯವರು ರಾಜಯೋಗವನ್ನು ಅನುಭವಿಸಲು ಮತ್ತು ಬರುವ ಕಷ್ಟಗಳನ್ನು ತಡೆಯಲು ಮಾಡಬೇಕಾದ ಸುಲಭ ಪರಿಹಾರಗಳು ಇಲ್ಲಿವೆ. ಮುಂದಿನ 3 ನಿಮಿಷ ತುಂಬ ಮುಖ್ಯ, ಮಿಸ್ ಮಾಡಬೇಡಿ. ಮೀನರಾಶಿಯ ಅಧಿಪತಿ ಗುರು. ಆದ್ದರಿಂದ ಪ್ರತಿ ಗುರುವಾರ ಗುರು ರಾಘವೇಂದ್ರ ಸ್ವಾಮಿಗಳ ದೇವಸ್ಥಾನಕ್ಕೆ ಭೇಟಿ ನೀಡಿ. ಸಾಧ್ಯವಾದರೆ ಹಳದಿ ಬಣ್ಣದ ಹೂಗಳನ್ನು ದೇವರಿಗೆ ಅರ್ಪಿಸಿ. ಇದು ಗುರುಬಲವನ್ನು ಹೆಚ್ಚಿಸಿ ನಿಮ್ಮ ಜೀವನದಲ್ಲಿ ಬರುವ ಎಲ್ಲ ಅಡೆತಡೆಗಳನ್ನು ನಿವಾರಿಸುತ್ತದೆ. 2ನೇಯದಾಗಿ ಜಲಚರಗಳಿಗೆ ಆಹಾರ. ಮೀನರಾಶಿ ಜಲರಾಶಿಯಾಗಿರುವುದರಿಂದ ಕೆರೆ ಅಥವಾ ನದಿಯಲ್ಲಿರುವ ಮೀನುಗಳಿಗೆ ಆಹಾರ, ಮಂಡಕ್ಕಿ ಅಥವಾ ಹಿಟ್ಟು ಹಾಕುವುದು ಶ್ರೇಷ್ಠ ಪರಿಹಾರ. ಇದು ನಿಮ್ಮ ಸಾಲಬಾಧೆಯನ್ನು ನಿವಾರಿಸಲು ಮತ್ತು ಮಾನಸಿಕ ಶಾಂತಿಯನ್ನು ಪಡೆಯಲು ಅದ್ಭುತವಾಗಿ ಕೆಲಸ ಮಾಡುತ್ತದೆ. ಪ್ರಾಣಿ ದಯೆ ಮೀನರಾಶಿಯವರಿಗೆ ರಕ್ಷಾ ಕವಚವಿದ್ದಂತೆ. 3ನೇ ಸರಳ ಪರಿಹಾರ: ವಿಷ್ಣು ಸಹಸ್ರನಾಮ ಪಾರಾಯಣ. ಮೀನರಾಶಿಯವರಿಗೆ ಮಹಾವಿಷ್ಣುವಿನ ಆರಾಧನೆ ಸಂಜೀವಿನಿ ಇದ್ದಂತೆ. ಪ್ರತಿದಿನ ಅಥವಾ ಕನಿಷ್ಠ ಗುರುವಾರ ಮತ್ತು ಶನಿವಾರದಂದು ವಿಷ್ಣು ಸಹಸ್ರನಾಮವನ್ನು ಕೇಳಿಸಿಕೊಳ್ಳಿ. ಇದು ನಿಮ್ಮಲ್ಲಿರುವ ಭಯ ಮತ್ತು ಆತಂಕವನ್ನು ದೂರ ಮಾಡಿ ಆತ್ಮವಿಶ್ವಾಸವನ್ನು ತುಂಬುತ್ತದೆ. ಸ್ನೇಹಿತರೆ, ಮೀನರಾಶಿಯವರ ಪಾಲಿಗೆ ನಿಜಕ್ಕೂ ಒಂದು ಹೊಸ ಅಧ್ಯಾಯ. ಗ್ರಹಗಳು ನಿಮಗೆ ಬೆಂಬಲವಾಗಿ ನಿಂತಿವೆ. ನೀವು ಕೇವಲ ಎಚ್ಚರಿಕೆಯಿಂದ ಮತ್ತು ಬುದ್ಧಿವಂತಿಕೆಯಿಂದ ಇರಬೇಕಷ್ಟೇ. ಈ 14 ಘಟನೆಗಳಲ್ಲಿ ನೀವು ಯಾವುದಕ್ಕಾಗಿ ಕಾಯುತ್ತಿದ್ದೀರಿ? ಸದ್ಯಕ್ಕೆ ನಿಮ್ಮ ಜೀವನದಲ್ಲಿ ಅತಿ ದೊಡ್ಡ ಸಮಸ್ಯೆ ಯಾವುದು? ಸಾಲದ ಸಮಸ್ಯೆಯೇ ಅಥವಾ ಆರೋಗ್ಯವೇ ಅಥವಾ ನಂಬಿದವರು ಮೋಸ ಮಾಡಿದ್ದಾರೆ? ದಯವಿಟ್ಟು ಮುಚ್ಚುಮರೆ ಇಲ್ಲದೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.
ನಿಮ್ಮ ಸಮಸ್ಯೆಗೆ ತಕ್ಕ ಜ್ಯೋತಿಷ್ಯ ಪರಿಹಾರವನ್ನು ನಾವು ಮುಂದಿನ ವಿಡಿಯೋಗಳಲ್ಲಿ ತಿಳಿಸಲು ಪ್ರಯತ್ನಿಸುತ್ತೇವೆ. ಹಾಗೆ ಈ ವಿಡಿಯೋದಲ್ಲಿ ನೀಡಿದ ಮಾಹಿತಿ ನಿಮಗೆ ಸತ್ಯಕ್ಕೆ ಹತ್ತಿರ ಎನಿಸಿದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಮೀನರಾಶಿಯ ಸ್ನೇಹಿತರಿಗೆ, ಕಷ್ಟದಲ್ಲಿರುವವರಿಗೆ ವಾಟ್ಸಪ್ನಲ್ಲಿ ಶೇರ್ ಮಾಡಿ. ಅವರಿಗೂ ಈ ದೈವಿಕ ಸಂದೇಶ ತಲುಪಲಿ, ಅವರಿಗೂ ಒಳ್ಳೆಯದಾಗಲಿ, ನಿಮ್ಮ ಬದುಕು ಬಂಗಾರವಾಗಲಿ. ಗುರುರಾಯರ ಕೃಪೆ ನಿಮ್ಮ ಕುಟುಂಬದ ಮೇಲೆ ಸದಾ ಇರಲಿ ಎಂದು ಹಾರೈಸುತ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಶುಭ ದಿನ.